ನಾನು ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗ್ ಅಂತಲೇ ಡಿಸೈಡ್ ಮಾಡಿದ್ದೆ. ನಾನು ಓದಿರೋದು M.Com, ಆದರೂ ಸಹಿತ ನಾನು ನಾಲೆಡ್ಜ್ ಇದ್ದರೂ ಸಹಿತ ನಾನು ಅಂದ್ಕೊಂಡಿದ್ದೆ ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗು, ಇದರಲ್ಲಿ ಹೋದರೆ ಮೋಸ ಹೋಗ್ತೀವಿ ಅಂತ ಫಸ್ಟ್ ಡೇ ಬಂದಾಗೂ ಅಂದ್ಕೊಂಡಿದ್ದೆ. ಯಾವಾಗ ನಾನು 3 days ಕ್ಲಾಸ್ ಅಟೆಂಡ್ ಮಾಡಿದೆ ಆವಾಗ ಗೊತ್ತಾಯಿತು ಇದು ಗ್ಯಾಮ್ಲಿಂಗ್ ಅಲ್ಲ, ಇದರಲ್ಲಿ ದುಡ್ಡು ಮಾಡ್ಬೋದು, ಅಂದರೆ ಇದರಲ್ಲಿ ಯಾವುದೇ ಮೋಸ ಇಲ್ಲ. ನಾವು ಕಲ್ತಿರೋ ನಾಲೆಡ್ಜ್ ಮೇಲೆ ನಾವು ದುಡ್ಡು ಮಾಡ್ಬೋದು. ನಾವು ನಾಲೆಡ್ಜ್ ಕಲ್ತಿಲ್ಲ, ಇಲ್ಲಿ ಬಂದು ನಾಲೆಡ್ಜ್ ತೊಗೊಂಡು ಮತ್ತೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇಲ್ಲೂ ಫೇಲ್ ಆಗ್ತೀವಿ, ಆವಾಗ ಮತ್ತೆ ನಾವು ಗ್ಯಾಮ್ಲಿಂಗ್ ಅಂತ ಹೇಳ್ತೀವಿ ಅಂತ ಅಲ್ಲಿ ನನಗೆ ಗೊತ್ತಾಯಿತು. ಎಷ್ಟೋ ಜನ ಸ್ಟಾಕ್ಸಿಗೆ ಹೋಗಬೇಡ, ಲಾಸ್ ಆಗಿಬಿಡುತ್ತೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗಿಬಿಡುತ್ತೆ ಅಂತಂದರು. ಫೈದಲ್ಲಿ ಬಂದೇ ಇರಲಿಲ್ಲ. ಕೊನೆಗೆ ಲಾಸ್ಟು ಟ್ರೈ ಮಾಡಿ ಏನೇ ಆಗೋಗಲಿ ಅಂತ ಹೇಳ್ಬಿಟ್ಟು ಬಂದೆ. ಈ 3 ದಿನದಲ್ಲಿ ತುಂಬ ತಿಳ್ಕೊಂಡೆ. ನನಗೆ ಗ್ಯಾರಂಟಿ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಗೆಲ್ತೀನಿ ಅಂತ ನನಗೆ ಹೋಪ್ ಬಂತು ಸರ್. ಆ್ಯಕ್ಚುಲಿ ನಾನು ಶೇರ್ ಮಾರ್ಕೆಟಲ್ಲಿ ಫಸ್ಟ್ ಮಾಡ್ತಾ ಇದ್ದೆ. ನನಗಷ್ಟು ಐಡಿಯಾಸ್ ಇರಲಿಲ್ಲ. ಮನೋಜ್ ಸರ್ದು ವೀಡಿಯೋಸ್ ಎಲ್ಲ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಅದರಿಂದ ತುಂಬ ಇನ್ಸ್ಪೈರ್ ಆಗಿ ಅಕಾಡೆಮಿಗೆ ಬಂದಿದ್ದು. ಬರುವಾಗ ತುಂಬ ಭಯ ಇತ್ತು, ಬಟ್ ಎಲ್ಲ ಮೆಂಟರ್ಸು ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಮನೋಜ್ ಸರ್ ಕ್ಲಾಸು ತುಂಬ ಚೆನ್ನಾಗಿತ್ತು. ನಮ್ಗೆ ಅದರಿಂದ ತುಂಬ ಯೂಸ್ಫುಲ್ ಆಗಿದೆ. ಅಷ್ಟೇ ಅಲ್ಲ, ನನ್ನ ಮಗನಿಗೂ ಸಹ ಇಲ್ಲೇ ಕರ್ಕೊಂಬಂದು ಅವ್ರಿಗೂ ಶೇರ್ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಎಲ್ಲೋ ದುಡ್ಡು ಕಳೆಯೋದು ನನಗೆ ಇಷ್ಟ ಇರಲಿಲ್ಲ. ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಮಗನೂ ಸಹ ಇದೇ ಕೋರ್ಸಿಗೆ ಕರ್ಕೊಂಬಂದಿದ್ದೀನಿ. ಇಲ್ಲಿ ತುಂಬ ಅತ್ಯುತ್ತಮವಾದ ತರಬೇತಿ ಕೊಟ್ಟಿದ್ದೀರಿ ಹಾಗೂ ಎಲ್ಲರೂ ಅತ್ಯುತ್ತಮವಾಗಿ ಸಹಕರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮೂರು ದಿನದಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು ನನಗೆ ಬಿಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಒಪ್ಕೋತೀನಿ. ಬೇರೆ ಏನಾದರೂ ಹೆಲ್ಪ್ ಬೇಕಾದರೆ ನಾನು ಮತ್ತೆ ಇವ್ರನ್ನ ರೀಚ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಪ್ಲಸ್ ಪಾಯಿಂಟು. ಸೊ ಅಟೆಂಡ್ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ಸ್ ಫಾರ್ ದ ಸೆಷನ್. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 years ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಮೈ ನೇಮ್ ಇಸ್ ವಿನೀತ್. ನಾನು ಬನಶಂಕರಿ ಥರ್ಡ್ ಸ್ಟೇಜಿಂದ ಬಂದಿದ್ದೀನಿ. ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು. 3 days. ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ವೆರಿ ಗುಡ್ ಸೆಷನ್ ಫಾರ್ ದ ಗುಡ್ ಇನ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಆ್ಯಂಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಮನೋಜ್ ಸರ್ ಕ್ಲಾಸ್ ವೆರಿ ತುಂಬ ಚೆನ್ನಾಗಿತ್ತು. ಸೊ ಐ ಹ್ಯಾವ್ ಎ ಗ್ರೇಟರ್ ಪ್ಲ್ಯಾನ್ಸ್, ಬಟ್ ಇವಾಗ ಸದ್ಯಕ್ಕೆ 3 days ಈಸ್ ನಾಟ್ ಇನಫ್ ಟು ಗೆಟ್ ಇನ್ ಟು ದ ವೆರಿ ಇನ್ ಡೆಪ್ತ್ ಲೆವೆಲ್ ನಾಲೆಜ್. ಬಟ್ ಮನೋಜ್ ಸರ್ ಕ್ಲಾಸ್ ಇಸ್ ವೆರಿ ಇನ್ಫಾರ್ಮೇಟಿವ್. ತುಂಬ ಪೇಷನ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಥ್ಯಾಂಕ್ ಯು. ನನ್ನ ಹೆಸರು ನಿತೀಶ್ ಅಂತ. ನಾನು ಆ್ಯಕ್ಚುಲಿ ಬಂದಿದ್ದು ಸ್ಟಾಕ್ ಶೇರ್ಸ್ ಇನ್ವೆಸ್ಟ್ ಮಾಡಬೇಕು ಅಂತ. ಬಟ್ ಅದಕ್ಕಿಂತ ನನಗೆ ಮ್ಯೂಚುವಲ್ ಫಂಡ್ಸ್ ಪ್ಲಸ್ SWP ಪ್ಲ್ಯಾನ್ ತುಂಬ ಇಷ್ಟ ಆಯಿತು. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಬಟ್ ಇವಾಗ ಐ ಥಿಂಕ್ ದಟ್ ಈಸ್ ಮೋರ್ ಸೇಫರ್ ಅಂತ ಒಂದು ಐಡಿಯಾ ಸಿಕ್ಕಿದೆ. ಆ್ಯಂಡ್ ಸಮ್ ನಾಲೆಡ್ಜ್ ಮೇ ಬಿ ಇಟ್ ವಿಲ್ ಬಿ ಯೂಸ್ಫುಲ್. ನಾನು ನೋಡ್ಬಿಟ್ಟು ಹೇಳ್ತೀನಿ ಮುಂದಾಗಿ. ಥ್ಯಾಂಕ್ ಯು. So hi, ನನ್ನ ಹೆಸರು ಸಮೀಕ್ಷಾ and I'm from Bangalore only, and I'm doing my engineering right now, and this 3-day course helped me a lot to grow my financial knowledge and to learn about how trading works. ಆಮೇಲೆ ಎಲ್ಲ ಯೂತಿಗೂ ಇದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ತಿಳ್ಕೊಳ್ಳೋದು ಇಟ್ಸ್ ಅ ಮಸ್ಟ್, ಆ್ಯಂಡ್ ದಿಸ್ ಹೆಲ್ಪ್ಡ್. ನನ್ನ ಹೆಸರು ಶಶಿಕಲಾ ಅಂತ. ನಾನು ಬ್ಯಾಂಗ್ಳೂರಿಂದನೇ ಬಂದಿರೋದು. ಆ್ಯಕ್ಚುಲಿ ನಾನು ಶೇರ್ ಮಾರ್ಕೆಟಲ್ಲಿ ಫಸ್ಟ್ ಮಾಡ್ತಾ ಇದ್ದೆ. ನನಗಷ್ಟು ಐಡಿಯಾಸ್ ಇರಲಿಲ್ಲ. ಮನೋಜ್ ಸರ್ದು ವೀಡಿಯೋಸ್ ಎಲ್ಲ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಅದರಿಂದ ತುಂಬ ಇನ್ಸ್ಪೈರ್ ಆಗಿ ಅಕಾಡೆಮಿಗೆ ಬಂದಿದ್ದು. ಬರುವಾಗ ತುಂಬ ಭಯ ಇತ್ತು, ಬಟ್ ಎಲ್ಲ ಮೆಂಟರ್ಸು ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ.
ಮನೋಜ್ ಸರ್ ಕ್ಲಾಸು ತುಂಬ ಚೆನ್ನಾಗಿತ್ತು. ನಮ್ಗೆ ಅದರಿಂದ ತುಂಬ ಯೂಸ್ಫುಲ್ ಆಗಿದೆ. ಮುಂದೆ ಹೇಗೆ ಗ್ರೋತ್ ಆಗಬೇಕು ಅಂತ ಇದರಿಂದ ತುಂಬ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ TD ಅಕಾಡೆಮಿಯಲ್ಲಿ ಜಾಯಿನ್ ಮಾಡಿದ್ದೀನಿ. ಸೊ ನನಗೆ ಭಾರತ್ ಟ್ರೇಡರ್ಸಲ್ಲಿ ಹೋಗೋವಾಗ ಗೊತ್ತಾಯಿತು. ಸೊ ಮನೋಜ್ ಸರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಸೊ ಅದರಿಂದ ನನಗೆ ತುಂಬ ಇಂಟ್ರೆಸ್ಟ್ ಆಗಿ ಜಾಯಿನ್ ಮಾಡಿದೆ. ಬಟ್ ನನಗೆ ಫಸ್ಟ್ ಡೇ ಫೀಸ್ ಪೇ ಮಾಡೋವಾಗ ಮೇ ಬಿ ಏನು ಹೇಳ್ತಾರೆ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಆದ್ರೂ ಅವರು ಇವತ್ತು ಒಂದು 4 to 5 ಸ್ಟ್ರಾಟಜಿ ಹೇಳಿಕೊಟ್ರು. ಸೊ ಅದರಿಂದ ನನಗೆ ತುಂಬ ವರ್ಕೌಟ್ ಆಗತ್ತಂತ ಅನಿಸ್ತಾ ಇದೆ. ಮೇ ಬಿ ನಾನು ವರ್ಕೌಟ್ ಮಾಡ್ತೀನಿ. ಐ ವಿಲ್ ಪ್ರೂವ್ ಮೈ ಪ್ರಾಫಿಟಬಲ್ ಟ್ರೇಡರ್ ಶ್ಯೂರ್ಲಿ. ಥ್ಯಾಂಕ್ ಯು ಸರ್. ಇದು ಬೇಸಿಕಲಿ ನಾನು ಈ ಸ್ಟಾಕ್ ಮತ್ತು ಶೇರ್ಸ್ ಬಗ್ಗೆ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಇರಲಿಲ್ಲ. ಡಿಮ್ಯಾಟ್ ಅಕೌಂಟ್ ಇದೆ, ಸ್ವಲ್ಪ ಸ್ಟಾಕ್ಸ್ ಬೈ ಆ್ಯಂಡ್ ಸೆಲ್ ಮಾಡಿದ್ದೆ. ಬಟ್ ಅದು ಈ ಕಡೆ ಇಲ್ಲ ಆ ಕಡೆ ಇಲ್ಲ ಅಂತ ಹೇಳ್ತಾರಲ್ಲ, ಪ್ರಾಫಿಟ್ ಇಲ್ಲ ಲಾಸ್ ಇಲ್ಲ ಆ ಥರ ಇತ್ತು. ಸೊ TD ಅಕಾಡೆಮಿ ಬಗ್ಗೆ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಒಬ್ಬರು ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದೆ. ಸೊ ಈ 3 ದಿನದಲ್ಲಿ ನಾನು ಅಂದ್ಕೊಂಡಿಗಿಂತ ಜಾಸ್ತಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು ನನಗೆ ಬಿಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಒಪ್ಕೋತೀನಿ. ಬೇರೆ ಏನಾದರೂ ಹೆಲ್ಪ್ ಬೇಕಾದರೆ ನಾನು ಮತ್ತೆ ಇವ್ರನ್ನ ರೀಚ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಪ್ಲಸ್ ಪಾಯಿಂಟು. ಸೊ ಅಟೆಂಡ್ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ಸ್ ಫಾರ್ ದ ಸೆಷನ್. ಸರ್, ನನ್ನ ಹೆಸರು ದಿನೇಶ್ ಅಂತೇಳಿ. ನಾವು 1 ವರ್ಷದ ಹಿಂದೆ ಡಿಮಾರ್ಟ್ ಅಕೌಂಟ್ ಓಪನ್ ಮಾಡಿದ್ದೆ ಝರೋದಾದಲ್ಲಿ. ಬಟ್ ಅದನ್ನು ಯೂಸೇ ಮಾಡಿರಲಿಲ್ಲ. 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಇಲ್ಲಿಗೆ ಬರಬೇಕಂತೇಳಿ TD ಅಕಾಡೆಮಿಗೆ. ಎಷ್ಟೋ ಜನ ಸ್ಟಾಕ್ಸಿಗೆ ಹೋಗ್ಬೇಡ, ಲಾಸ್ ಆಗಿಬಿಡುತ್ತೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗಿಬಿಡುತ್ತೆ ಅಂತಂದರು. ಬೈದಲ್ಲಿ ಬಂದೇ ಇರಲಿಲ್ಲ. ಕೊನೆಗೆ ಲಾಸ್ಟು ಟ್ರೈ ಮಾಡಿ ಏನೇ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಬಂದೆ. ಈ 3 ದಿನದಲ್ಲಿ ತುಂಬ ತಿಳ್ಕೊಂಡೆ. ನನಗೆ ಗ್ಯಾರಂಟಿ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಗೆಲ್ತೀನಿ ಅಂತ ನನಗೆ ಹೋಗಿ ಬಂತು ಸರ್. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ವೆಂಕಟ್ ಅಂತ, ಯಲಹಂಕದಿಂದ. ನಾನು ನನ್ನ ಸರ್ವೀಸಲ್ಲಿ ಎಲ್ಲ ಮುಗಿಸ್ಕೊಂಡು 33 ವರ್ಷ ಸರ್ವೀಸು ಮಾಡಿ ನಂತರ ಈ ನಾಲೆಡ್ಜ್ ಪಡಿತಾ ಇದ್ದೀನಿ. ಈ TD ಅಕಾಡೆಮಿಯಿಂದ ಈ ಕಲಿತಿದ್ದನ್ನು ನಾನು ದುಡ್ಡು ಮಾಡ್ತೀನೋ ಮುಂದೆ ಅಥವಾ ಮಾಡೋಕ್ಕಾಗುತ್ತೋ ಆಗಲ್ವಾ ಬೇರೆ ಪ್ರಶ್ನೆ. ಆದರೆ ಈ ಕಲಿತಿದ್ದ ವಿದ್ಯೆಯನ್ನು ಇನ್ನೊಂದು ಜನ್ರೇಷನ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಹೋಗ್ಬೋದು ಅಂತ ನನ್ನ ನಂಬಿಕೆ. ಇದು ಒಂದು ನಾಲೆಡ್ಜ್. ಇಟ್ ಈಸ್ ಎ ನಾಲೆಡ್ಜ್. ಹೌ ಟು ಮೇಕ್ ಮನಿ ಎಲ್ಲದರಲ್ಲೂ ಇದೆ. ಆದರೆ ಈ ನಾಲೆಡ್ಜ್ ಇದೆಯಲ್ಲ, there no limit for this. We can give this knowledge to other next generation. I think ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಮತ್ತು ಇನ್ನೊಂದು ಜನ್ರೇಷನ್ಗೆ ಆಗ್ಬೋದು. ಇದರಲ್ಲಿ ತಪ್ಪೇನಿಲ್ಲ ಅಂತ ನನಗೆ ಈ ವಯಸ್ಸಲ್ಲೂ ಕೂಡ ನಾನು ಕಲಿತಾ ಇದ್ದೀನಿ. ದಿಸ್ ಇಸ್ ಮೈ ಏಮ್. ನನ್ನ ಹೆಸರು ರಾಜು ಅಂತ. ನಾನು ಜಯನಗರದಲ್ಲಿ ವಾಸ ಇರೋದು. ಆ್ಯಕ್ಚುಲಿ ಬೇರೆ ಅಕಾಡೆಮಿ ಕೂಡ ನಾನು ಮೊದಲು ಇದೇನು ಸ್ಟಾಕ್ ಮಾರ್ಕೆಟ್ ಅಂದರೆ 0 ನಾಲೆಡ್ಜ್ ಇತ್ತು ನನಗೆ. ಬಟ್ ಬೇರೆ ಅಕಾಡೆಮಿಯಲ್ಲಿ ನೋಡಿದೆ. ಬಟ್ ಆದರೆ ಕೂಡ ನನಗೆ ಅಷ್ಟೊಂದು ಇದಾಕೊಂಡಿಲ್ಲ. ಬಟ್ ಈ ಅಕಾಡೆಮಿಲಿ ಬಂದು 3 days ಇದು ವರ್ಕ್ಶಾಪ್ ಅಟೆಂಡ್ ಮಾಡಿದ ಮೇಲೆ ಅನಿಸ್ತು, ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಈ ಕಾನ್ಫಿಡೆನ್ಸ್ ಗೇನ್ ಆಗಿದೆ ಈಗ ನನಗೆ ಒಂದು ಸ್ವಲ್ಪ. ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಏನಾದ್ರು ನಾವು ಮಾಡ್ಬೋದು ಅಂತ. ಆಮೇಲೆ ನಮ್ಮ ಮನೋಜ್ ಸರ್ ಏನಿದ್ದಾರೆ, ಇವರು ತುಂಬ ಆನೆಸ್ಟ್ ಮತ್ತು ಅಪ್ ಟು ದಿ ಮೆಟೀರಿಯಲ್ ಇಷ್ಟು ಸ್ಪೇಕ್, ಅದು ಒಂದು ನನಗೆ ಭಾರಿ ಇಷ್ಟ ಆಯಿತು. ಮತ್ತು ಯಾವುದೇ ಪ್ರೋಗ್ರಾಮ್ಸಲ್ಲಿ ಯಾವುದೇ ಒಂದು ಸ್ಟ್ರಾಟಜೀಸ್ ಆಗಲಿ, he will give very proper and keen interest to students. Secondly, the staff also very cooperative. That I expect in future. So hope the best. Thank you, sir. ನನ್ನ ಹೆಸರು ರಾಜು ಅಂತ, ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್. ನನ್ನ ಸ್ನೇಹಿತ ಒಬ್ಬ ಸಿಕ್ಕಿ ಈ ಥರ TIDI ಹೋಗಿ ಅಲ್ಲಿ ಶೇರ್ ಬಗ್ಗೆ ತಿಳ್ಕೊಳ್ಳಿ, ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳಿ, EQD ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಶೇರ್ಸ್ ಇದೆ ಅಂತ ಅಷ್ಟೇ ಗೊತ್ತಿತ್ತು, ಹೆಸರುಗಳು ಮಾತ್ರ ಗೊತ್ತಿತ್ತು. ಅದ್ರ ಬಗ್ಗೆ ಏನು ಅಂತಲೇ ವಿಚಾರಗಳು ಗೊತ್ತಿರಲಿಲ್ಲ. ಆಗ ನಾನು ಇವ್ರದ್ದು ಯೂಟ್ಯೂಬಲ್ಲಿ ಒಂದು 2-3 ನೋಡಾದ್ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು. ಹಾಗಾಗಿ ನಾನು ಇಲ್ಲಿ ಬಂದರೆ ತುಂಬ ಸವಿಸ್ತಾರವಾಗಿ ತಿಳಿಸಿದಿರಿ. ನನಗೆ ಇನ್ನೂ ಕಂಪ್ಯೂಟ್ರ್ ನಾಲೆಡ್ಜ್ ಅಂದರೆ ಬೇಸಿಕ್ ಅಷ್ಟೇ ಗೊತ್ತಿದ್ದರಿಂದ ಇಮಿಡಿಯೇಟ್ಲಿ ಪಿಕಪ್ ಆಗಲಿಕ್ಕೆ ಕಷ್ಟ ಆಯಿತು. ಇನ್ನು ಮುಂದಕ್ಕೆ ನಾನು ಪಿಕಪ್ ಆಗ್ತೀನಿ ಅಂತ ಭಾವನೆ ಇದೆ. ಇದರಲ್ಲಿ ನಾನು ಇನ್ವೆಸ್ಟ್ ಮಾಡೋದ್ರಲ್ಲಿ ನನಗೆ ಧೈರ್ಯನೂ ಬಂದಿದೆ, ಇನ್ವೆಸ್ಟ್ ಮಾಡ್ತೀನಿ. ಅಷ್ಟೇ ಅಲ್ಲ, ನನ್ನ ಮಗನಿಗೂ ಸಹ ಇಲ್ಲೇ ಕರ್ಕೊಂಬಂದು ಅವ್ರಿಗೂ ಶೇರ್ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಎಲ್ಲೋ ದುಡ್ಡು ಕಳೆಯೋದು ನನಗೆ ಇಷ್ಟ ಇರಲಿಲ್ಲ. ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಮಗನೂ ಸಹ ಇದೇ ಕೋರ್ಸಿಗೆ ಕರ್ಕೊಂಬಂದಿದ್ದೀನಿ. ಇಲ್ಲಿ ತುಂಬ ಅತ್ಯುತ್ತಮವಾದ ತರಬೇತಿ ಕೊಟ್ಟಿದ್ದೀರಿ ಹಾಗೂ ಎಲ್ಲರೂ ಅತ್ಯುತ್ತಮವಾಗಿ ಸಹಕರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪವಿತ್ರ ಅಂತ ಹೇಳ್ಬಿಟ್ಟು ನಾನು ರಾಯಚೂರಿಂದ ಬಂದಿದ್ದೀನಿ.
ಅಂದರೆ ನಾನು ಕೋರ್ಸ್ ಕಲಿಬೇಕಂತಲೇ ಬಂದಿರೋದು. ನಾನು ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗ್ ಅಂತಲೇ ಡಿಸೈಡ್ ಮಾಡಿದ್ದೆ. ನಾನು ಓದಿರೋದು MCOM, ಆದರೂ ಸಹಿತ ನಾನು ನಾಲೆಡ್ಜ್ ಇದ್ದರೂ ಸಹಿತ ನಾನು ಅಂದ್ಕೊಂಡಿದ್ದೆ ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗು, ಇದರಲ್ಲಿ ಹೋದರೆ ಮೋಸ ಹೋಗ್ತೀವಿ ಅಂತ ಫಸ್ಟ್ ಡೇ ಬಂದಾಗೂ ಅಂದ್ಕೊಂಡಿದ್ದೆ. ಯಾವಾಗ ನಾನು 3 days ಕ್ಲಾಸ್ ಅಟೆಂಡ್ ಮಾಡಿದೆ ಆವಾಗ ಗೊತ್ತಾಯಿತು ಇದು ಗ್ಯಾಮ್ಲಿಂಗ್ ಅಲ್ಲ, ಇದರಲ್ಲಿ ದುಡ್ಡು ಮಾಡ್ಬೋದು, ಅಂದರೆ ಇದರಲ್ಲಿ ಯಾವುದೇ ಮೋಸ ಇಲ್ಲ, ನಾವು ಕಲ್ತಿರೋ ನಾಲೆಡ್ಜ್ ಮೇಲೆ ನಾವು ದುಡ್ಡು ಮಾಡ್ಬೋದು. ನಾವು ನಾಲೆಡ್ಜ್ ಕಲ್ತಿಲ್ಲ, ಇಲ್ಲಿ ಬಂದು ನಾಲೆಡ್ಜ್ ತೊಗೊಂಡು ಮತ್ತೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇಲ್ಲೂ ಫೇಲ್ ಆಗ್ತೀವಿ, ಆವಾಗ ಮತ್ತೆ ನಾವು ಗ್ಯಾಮ್ಲಿಂಗ್ ಅಂತ ಹೇಳ್ತೀವಿ ಅಂತ ಅಲ್ಲಿ ನನಗೆ ಗೊತ್ತಾಯಿತು. ಆಮೇಲೆ ಸರ್ ಕ್ಲಾಸು ಇನ್ನೂ ತುಂಬ ಚೆನ್ನಾಗಿತ್ತು. ನಾನು ಸರ್ ಕ್ಲಾಸ್ಗೋಸ್ಕರನೇ ಮತ್ತೆ ಕಂಟಿನ್ಯೂ ಮಾಡಿದೆ 1 week. ಸರ್ ಕ್ಲಾಸ್ ಕೇಳಬೇಕು ಅಂತ ಭಾಳ ಆಸೆ ಇತ್ತು. ಸೊ ಸರ್ ಕ್ಲಾಸ್ ಕೇಳಿದೆ. ಇನ್ನೂ ನಂಗೆ ಕಾನ್ಫಿಡೆಂಟ್ ಬಂದಿದೆ, ಶೇರ್ ಮಾರ್ಕೆಟಲ್ಲಿ ನಾನು ಸರ್ವೇ ಆಗ್ಬೋದು, ಇದರಲ್ಲೇ ಜೀವನ ಮಾಡ್ಬೋದು, ಇದರಲ್ಲಿ ಸ್ಯಾಲ್ರಿ ಥರ ಅರ್ನ್ ಮಾಡ್ಬೋದು ಅಂತೇಳಿ ಇದನ್ನೆಲ್ಲ ಪಾರ್ಟ್ ಟೈಮ್ ಆಗಿ ತೊಗೋಬೇಕು ಅಂದ್ಕೊಂಡು ಬಂದಕ್ಕೆ ಇವಾಗ ಫುಲ್ ಟೈಮ್ ಜಾಬ್ ಇದನ್ನೇ ತೊಗೋಬೇಕಂತ ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು TD ಅಕಾಡೆಮಿ. ಎಲ್ಲ ಸರ್ಸು ತುಂಬ ಕಂಫರ್ಟಬಲ್ ಇದ್ದಾರೆ, ಭಾಳ ಹೆಲ್ಪ್ಫುಲ್ ಇದ್ದಾರೆ, ಪಾಸಿಟಿವನ್ನೇ ಹೇಳ್ಕೊಡ್ತಾರೆ. ಎಲ್ಲರೂ ಸಹಿತ ಯಾರೂ ನೆಗೆಟಿವ್ ಹೇಳೇ ಕೊಟ್ಟಿಲ್ಲ. ಶೇರ್ ಮಾರ್ಕೆಟ್ ಅಂದರೆ ಈ ಥರ ಮೋಸ ಹೋಗ್ತೀರಿ ಅಂತ ಯಾರೂ ಹೇಳಿಲ್ಲ, ಎಲ್ಲರೂ ಸಹಿತ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್, ಮನೋಜ್ ಸರ್, ಥ್ಯಾಂಕ್ ಯು. ನಮ್ಮೂರಲ್ಲೂ ಸಹ TD ಅಕಾಡೆಮಿ ಮಾಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಎಲ್ಲ ಯೂತ್ ಟ್ರೇಡರ್ಸ್ ಹಾಗೂ ದ ಬಡ್ಡಿಂಗ್ ಟ್ರೇಡರ್ಸ್ ಇಲ್ಲಿ ಯಾರು ಬಂದಿದ್ದೀರೋ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ. ಏನೇ ಒಂದು ಡೌಟ್ಸ್ ಇದ್ದರೂ ನಮ್ಮನ್ನು ಕೇಳಿ, ದಟ್ ಓಪನ್ನೆಸ್ ಇರಲಿ. ಸೊ ಮಾತಾಡಿಸಿ ಇಂಟ್ರ್ಯಾಕ್ಟ್ ಮಾಡಿ. ಸೊ ಡೇ 1 ಇಂದನೂ ಹೇಳ್ತಾ ಇದ್ದೀನಿ. ಸೊ ಡೇ 3ಗೆ ಇವಾಗ ನೀವು ಸ್ವಲ್ಪ ಮಾತಾಡೋದು ಸ್ಟಾರ್ಟ್ ಮಾಡಿದ್ದೀರಾ. ಚೆನ್ನಾಗಿ ಕಲೀರಿ, ಇನ್ನೂ ಕಲೀರಿ. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್, ಸೊ ಇಲ್ಲಿ TDಗೆ ಬಂದಮೇಲೆ ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸಕ್ಸಸ್ ಆಗ್ತೀರಾ. ನಾವು ಹೇಳಿರೋದನ್ನು ಫಾಲೋ ಮಾಡಬೇಕು. ಡಿವಿಯೇಷನ್ ತೊಗೋಬೇಡಿ. ಏನೋ ಯಾರ ಜೊತೆನೋ ಸೇರೋದು, ಅರ್ಜೆಂಟಾಗಿ ಕಾಲ್ಸ್ ಕೊಡ್ತಾರೆ, ಏನೋ ಟಿಪ್ಸ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಅದೆಲ್ಲ ಟೆಂಪ್ರವರಿ ಅಷ್ಟೇ. ಸೊ ಯು ಹ್ಯಾವ್ ಟು ಹಾರ್ಡ್ ವರ್ಕ್. ನಾವು ಹೇಳಿರೋ ಪ್ರಾಕ್ಟೀಸ್ ಸ್ಟ್ರಾಟಜೀಸ್ನ ಪ್ರಾಕ್ಟೀಸ್ ಮಾಡಿ. ಸೆನ್ಸಿಬಲ್ ಇದೆ, ಫ್ರಂಟ್ ಪೇಜ್ ಇದೆ, ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಡೂ ವೆಲ್. ಸೊ ಆಲ್ ದ ಬೆಸ್ಟ್. ಏನೇ ಒಂದು ಪ್ರಶ್ನೆಗಳಿದ್ರೂ ನಮ್ಮನ್ನು ಕೇಳಿ, ನಮ್ಮ ಸಂಸ್ಥೆಗೆ ಬನ್ನಿ, ನಮ್ಮ ಟ್ರೈನರ್ಸ ಮೀಟ್ ಮಾಡಿ, ರಿವಿಷನ್ ಕ್ಲಾಸಸ್ ಅಟೆಂಡ್ ಮಾಡಿ. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಅಂತೂ 365 days ಓಪನ್ ಇರುತ್ತೆ ಆ್ಯಂಡ್ ಇಟ್ಸ್ ಆಲ್ವೇಸ್ ಫಾರ್ ಅವರ್ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್. ಆದಷ್ಟು ಬೇಗ ಎಲ್ಲರೂ ಕೋಟ್ಯಾಧಿಪತಿಗಳು ಆಗಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.